ಹಾಯ್ ಎಲ್ರಿಗೂ ನಮಸ್ಕಾರ. ಏನು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ನಾನು, ನೋಡಿ ಎಷ್ಟು ಚೆನ್ನಾಗಿದೆ ಫಿಲ್ಟರ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಅನೀಶಾ. ನೀವೆಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ಲೈವ್ ಬರಬೇಕಿತ್ತು ಅಂತ. ಆ್ಯಕ್ಚುಲಿ ಒಂದು 2-3 ದಿವಸದಿಂದ ನಾನು ತುಂಬ ಪ್ಲ್ಯಾನ್ ಮಾಡ್ತಾ ಇದ್ದೆ ಲೈವ್ ಬರಬೇಕು, ನೀವೆಲ್ಲರ ಜೊತೆ ಮಾತಾಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ಇದ್ದಿದ್ದು ಬ್ಯುಸಿ ಸ್ಕೆಡ್ಯೂಲಲ್ಲಿ ನನಗೇನೂ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಹಿಯರ್ ಐ ಆ್ಯಮ್. ನೀವೆಲ್ಲರೂ ರಿಕ್ವೆಸ್ಟ್ ಮಾಡಿದ ಹಾಗೆ ನಾನು ಲೈವಲ್ಲಿ ಬಂದಿದ್ದೀನಿ. ಸೊ ಎಲ್ಲರೂ ನನಗೆ ಗೊತ್ತು ನನ್ನ ಜೊತೆ ಮಾತಾಡಬೇಕು ಅಂತ, ತುಂಬ ಪ್ರೀತಿಯಿಂದ ಕಾಯ್ತಾ ಇದ್ದೀರಾ ಅಂತ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಸೇ, ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳಬೇಕು ಅಂತ ಅಂದ್ಕೊಂಡಿದ್ದು, ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಯಾರ್ಯಾರು ನನ್ನನ್ನು ಸಪೋರ್ಟ್ ಮಾಡಿದ್ರಿ, ನನಗೋಸ್ಕರ ವೋಟ್ ಮಾಡಿದ್ರಿ, ನನಗೋಸ್ಕರ ಟಿ ವಿ ಮುಂದೆ ಕೂತ್ಕೊಂಡು ನನ್ನನ್ನು ನೋಡಿದ್ರಿ, ನಾನು ಸರಿ ಮಾತಾಡಿದಾಗ ಸರಿ ಅಂತ ಹೇಳಿ ಬೆಂಬಲ ಕೊಟ್ರಿ, ನಾನು ತಪ್ಪು ಮಾತಾಡಿದಾಗ ಇವಳು ತಪ್ಪು ಮಾಡಿದಾಳೆ ಅಂತ ಪಾಯಿಂಟ್ಔಟ್ ಮಾಡಿ ಹೇಳಿದ್ರಿ, ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಕಮಾನ್, ಈಗ ಎಲ್ಲರೂ ಮಾತಾಡೋಣ. ಭಾಳಷ್ಟು ಮೆಸೇಜಸ್ ಬರ್ತಾ ಇದೆ. ಬಿಗ್ ಹಾಯ್ ಟು ಆಲ್. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಬಿಗ್ ಬಾಸ್ ಒಂದು ಒಳ್ಳೆ ಜರ್ನಿ. ಭಾಳಷ್ಟು ದಿನಗಳ ಕಾಲ, ವರ್ಷಗಳ ಕಾಲ ನಾವು ಅನುಭವಿಸುವಂಥ ಒಂದು ಎಕ್ಸ್ಪೀರಿಯನ್ಸನ್ನು ನಾವಲ್ಲಿ ಮಾಡ್ತೀವಿ ಕಡಿಮೆ ದಿನಗಳಲ್ಲಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ವಾಟ್ ನೆಕ್ಸ್ಟ್ ಮ್ಯಾಮ್? ಪ್ರೊಡಕ್ಷನ್ ಹೌಸ್ ಓಪನ್ ಆಗಿದೆ. ಸೊ ಒಳ್ಳೊಳ್ಳೆ ಪ್ರಾಜೆಕ್ಟನ್ನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ನಾನು ಮಾತ್ರ ಆ್ಯಕ್ಟ್ ಮಾಡೋದಲ್ಲ, ಬೇರೆಯವ್ರಿಗೂ ಕೂಡ ಕೆಲಸ ಕೊಟ್ಟು ಅವರನ್ನು ಆ್ಯಕ್ಟ್ ಮಾಡಿಸ್ಬೇಕು ಅನ್ನೋವಂಥದ್ದು ನನ್ನ ಒಂದು ಉದ್ದೇಶ. ಸೊ ಒಳ್ಳೆಯದಾಗಿದೆ ಅಂತ ನನಗೆ ನಾನೇ ವಿಶ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಪರವಾಗಿ. ಹಾಗೆ ಬಿ ಬಿ ಜರ್ನಿ ಇಸ್ ಟು ಗುಡ್. ತುಂಬ ಚೆನ್ನಾಗಿರುತ್ತೆ. ಕೆಟ್ಟದು ಒಳ್ಳೆಯದು ಎಲ್ಲ ನಡೀತಿರುತ್ತೆ. ಅಲ್ಲಿ ಯಾವ್ದು ಬೇಕೋ ಅದನ್ನು ನಾವು ಪಿಕ್ ಮಾಡಬೇಕಾಗತ್ತೆ. ವರ್ತೂರು ಯಾವುದೋ ಶೂಟಲ್ಲಿದ್ದಾರೆ. ನನ್ನನ್ನು ಕೇಳಿದ್ರೆ ನಾನು ಹೇಗೆ ಆನ್ಸರ್ ಮಾಡಲಿ? ನನ್ನ ಬಗ್ಗೆ ಕೇಳಿ. ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಕುಡ್ ಗೇಮ್ ಆ್ಯಕ್ಚುಯಲ್ ವಿನ್ನರ್. ಥ್ಯಾಂಕ್ ಯು ಸೋ ಮಚ್ ಮೌನಾ. ಥ್ಯಾಂಕ್ಸ್ ಅ ಲಾಟ್. ಇಟ್ ಮೀನ್ಸ್ ಅ ಲಾಟ್. ಐ ನೋ ನನ್ನ ಆಬ್ಸೆನ್ಸಲ್ಲಿ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಅಂತ ಅಮ್ಮ ಕೂಡ ತುಂಬ ಸಲ ಹೇಳ್ತಾ ಇದ್ರು. ಥ್ಯಾಂಕ್ಸ್ ಅ ಲಾಟ್. ದಿಸ್ ಇಸ್ ಫಾರ್ ಯು. ಏನು ಮಾಡ್ತಾಯಿದ್ದೀರಾ ಬೆಂಕಿ? ಇವಾಗ ನೆಕ್ಸ್ಟ್ ಕಿರಣ್ ಅವರೇ, ನಾನೊಂದು ಆಲ್ಬಮ್ ಸಾಂಗ್ ಡಿಸ್ಕಷನಲ್ಲಿ ರನ್ನಿಂಗಲ್ಲಿದೆ. ಅದೊಂದು ಡಿಸ್ಕಷನ್ ಅಂತ ಹೇಳ್ಬೋದು. ಆಗಿದ್ದ ಕೂಡಲೇ ನಾನು ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ. ಕಾರ್ತಿಕ್ ಬ್ರೋನ ಮೀಟ್ ಆಗಿದ್ರ? ಕಾರ್ತಿಕ್ನ ಮೀಟ್ ಆಗೋದಕ್ಕಾಗಲಿಲ್ಲ. ಮೀಟ್ ಮಾಡಬೇಕು, ಆದಷ್ಟು ಬೇಗ ಮೀಟ್ ಮಾಡ್ತೀವಿ. ಅಕ್ಕ ಹೇಳಿ. ಮತ್ತು ಕಾರ್ತಿಕ್ ಅವರ ಫ್ರೆಂಡ್ಶಿಪ್ ಈಗ ಇರುತ್ತೆ? ಖಂಡಿತ ಇರುತ್ತೆ. ಇಟ್ಸ್ ಕ್ಯಾನಿಕೇನ್ ಯಾವ್ದು ಪ್ರೊಫೈಲ್ ನೇಮ್. ಕಾರ್ತಿಕ್ ಈಸ್ ಮೈ ಮಚ. ಆ್ಯಂಡ್ ಹೌದು, ಅದೊಂದು ನಾಮಿನೇಷನ್ ವಿಚಾರವಾಗಿ ನಮ್ಮಲ್ಲಿ ಒಂದು ಸ್ವಲ್ಪ ಬೇಜಾರು, ಜಿಗುಪ್ಸೆ, ದುಃಖ, ದುಗಡ ಏನೇನಿದೆಯೋ ಆ ವರ್ಡ್ ಅದೆಲ್ಲವನ್ನೂ ನಾನು ಆ್ಯಡ್ ಮಾಡಿ ಹೇಳ್ಬೋದು. ಎಸ್, ಅವೆಲ್ಲ ಇತ್ತು. ಅದು ಆ ಕ್ಷಣಕ್ಕೆ ಮಾತ್ರನೇ. ನಮ್ಮ ಫ್ರೆಂಡ್ಶಿಪ್ ಮೊದಲು ಇತ್ತು, ಈಗಿನ್ನೂ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಅವರು ಕೂಡ ಕಂಟಿನ್ಯೂ ಮಾಡ್ತಾರೆ. ನಮ್ಮ ಒಂದು ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿ ಮುಂದುವರಿಯುತ್ತೆ. ಕಾರ್ತಿಕನ್ನ ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡ್ತೀರಾ ಮ್ಯಾಮ್? ಖಂಡಿತ ಮಾಡ್ತೀನಿ. ಹೀ ಈಸ್ ಮೈ ಬಡಿ ಮ್ಯಾಮ್. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ವರ್ತೂರ್ ಬಗ್ಗೆ ಒಂದು ಮಾತು ಬೆಂಕಿ. ವರ್ತೂರ್ ತುಂಬ ಒಳ್ಳೆ ವ್ಯಕ್ತಿ, ಇನ್ನಸೆಂಟ್ ವ್ಯಕ್ತಿ. ಅವ್ರ ಮನಸ್ಸು ಚೆನ್ನಾಗಿದೆ. ಸೊ ಹಾಗಾಗಿ ನಮ್ಮ ಸ್ನೇಹ ಕೂಡ ಚೆನ್ನಾಗಿದೆ. ಮೈ ಫೇವ್ರೇಟ್. ಥ್ಯಾಂಕ್ ಯು ಸೋ ಮಚ್. ವಾಟ್ ಮೇಡ್ ಯು ಚೂಸ್ ಬಿಗ್ ಬಾಸ್ ಆ್ಯಂಡ್ ವಾಟ್ ಡಿಡ್ ಯು ಟೇಕ್ ಹೋಮ್ ಫ್ರಮ್ ಬಿಗ್ ಬಾಸ್? ಬಿಕಾಸ್ ಎಸ್, ವಿ ಹ್ಯಾವ್ ವರ್ಕ್ ಟುಗೆದರ್ ಆ್ಯಂಡ್ ಯು ನೋ ಮೀ ಆಲ್ರೆಡಿ. ನನ್ನ ದಾರಿನಲ್ಲಿ ಯಾವುದೇ ಒಂದು ಕೆಲಸ ಬಂದ್ರೂ ನಾನು ಅದನ್ನು ಬಿಡೋ ಮಾತೇ ಇಲ್ಲ. ಆ್ಯಂಡ್ ಇದು ಅದೊಂದಾಗಿತ್ತು ಬಿಗ್ ಬಾಸ್ ಅನ್ನೋದು ಕೂಡ. ಬಿಗ್ ಬಾಸ್ಗೆ ಹೋಗಲೇಬೇಕು ಅನ್ನೋ ಹಠ ಕೂಡ ನನಗಿರಲಿಲ್ಲ. ಬಟ್ ಬಂದಿದ್ದನ್ನು ಬಿಟ್ಕೊಡ್ಬೇಕು ಅನ್ನೋ ಧಾರಾಳ ಮನಸ್ಸು ಕೂಡ ನನಗಿರಲಿಲ್ಲ. ಅದು ಬಂದಾಗ ಅದರಲ್ಲಿ ಮ್ಯಾಕ್ಸಿಮಮ್ ಏನು ಮಾಡಬಹುದು ನಾನು ಅನ್ನೋದನ್ನು ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ವಾಪಸ್ ನನ್ನ ಮನೆಗೆ ಬರ್ತಾ ಬಂಚ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್ನ ನಾನು ಕ್ಯಾರಿ ಮಾಡಿದ್ದೀನಿ. ಅದಲ್ಲದೆ ಯಾವುದೇ ಜಾಗದಲ್ಲಿ ಯಾರಿಗೂ ಹೆದರ್ಕೊಳ್ದೆ ಎಷ್ಟು ಬೇಕಾದರೂ ನಾವು ಮಾತಾಡಬಹುದು. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ ಅನ್ನೋದನ್ನು ನಾನು ಕಲ್ತಿದ್ದೀನಿ. ಆ್ಯಂಡ್ ಐ ಥಿಂಕ್ ನಮ್ಮೆಲ್ರಿಗೂ ಅದು ಬೇಕು ನಮ್ಮ ಜೀವನದಲ್ಲಿ. ಏನಾದರೂ ನಾವು ಮಾಡಬೇಕು, ಒಳ್ಳೇದು ಮಾಡಬೇಕು, ಅದಕ್ಕೆ ಏನಾದರೂ ಅದು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದು ಒಳ್ಳೇದು ಕೆಟ್ಟದ್ದು ಅಂತ ಗೊತ್ತಾಗೋದಕ್ಕೆ ನಾವು ಮೊದಲು ಮಾಡಬೇಕು. ಸೊ ಆ ಮಾಡೋ ಒಂದು ಪ್ರೋಸೆಸ್ ಏನಿರುತ್ತೆ, ನಾವು ಆ ಕೆಲಸನ ಆ್ಯಕ್ಟಿವ್ ಮಾಡಬೇಕು ಅನ್ನೋ ಒಂದು ಪ್ರೋಸೆಸ್ ಏನಿರುತ್ತೆ, ಅದನ್ನು ನಾನು ಬಿಗ್ ಬಾಸಿಂದ ಕಲಿತೆ ಅಂತ ಹೇಳ್ಬೋದು. ಜೈ ಹಳಿಕಾರ್. ಜೈ ಸ್ಟೋರಿ ನೋಡಿ ವರ್ತೂರ್ ಬಗ್ಗೆ ಹೇಳಿದ್ನಲ್ಲಪ್ಪ. ಅವ್ರನ್ನೇ ಕರ್ಕೊಂಬರೋಣ ಇರಲಿಲ್ಲ ಹೀಗೆ.
ಈ ಸಾಂಗ್ ನ ನೋಡಿ ಯಾರ್ಯಾರು ಟ್ಯಾಗ್ ಮಾಡ್ತಿರೋ ನಾನು ಅವ್ರೆಲ್ರನ್ನು ರೀಶೇರ್ ಮಾಡ್ತೀನಿ. ಆ ಒಂದು ಟ್ಯಾಗ್ ನೀವೇನ್ ಸ್ಟೋರಿನಲ್ಲಿ ಹಾಕ್ಬಿಟ್ಟು ಟ್ಯಾಗ್ ಮಾಡ್ತೀರಾ, ಬೆಂಕಿ ಬಂತು ಬೆಂಕಿ ಸಾಂಗ್ ನೋಡ್ಬಿಟ್ಟು ಅವರ ಒಂದು ಸ್ಟೋರಿನ ನಾನು ರೀಶೇರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಲೈವ್ ನ ಮುಗಿಸ್ತಾ ಇದ್ದೀನಿ. ಐ ಲವ್ ಯು ಆಲ್ ಸೋ ಮಚ್. ಎಲ್ರು ನನ್ಗೆ ಎಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ. ಬಿಗ್ ಬಾಸ್ ಮನೆಯಲ್ಲಿ ಇರ್ಬೇಕಾದ್ರೆ ಸಖತ್ ಪ್ರೀತಿ ಕೊಟ್ಟಿದ್ದೀರಾ. ಈಗ ಬಂದ್ಮೇಲೆ ಕೂಡ ಇನ್ನು ಜಾಸ್ತಿ ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ಸಹಕಾರ ಯಾವಾಗ್ಲೂ ಹೀಗೆ ಇರ್ಲಿ. ನಾನು ಯಾವಾಗ್ಲೂ ತುಂಬಾ ಖುಷಿಯಾಗಿರ್ತೀನಿ. ನನ್ನ ಜೊತೆಲಿ ಇರೋರ್ನೆಲ್ರನ್ನು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೀವ್ ಈ ರೀತಿಯಾದ ಸಪೋರ್ಟ್ ನ ನಾನು ಕೊಡ್ತಾ ಇದ್ರೆ ನಾನು ಇನ್ನೂ ಜಾಸ್ತಿ ಖುಷಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸೊ ಬೆಂಕಿ ಬಂತು ಬೆಂಕಿ ಸಾಂಗ್ ನೋಡ್ತೀರಾ, ಅದನ್ನ ಸ್ಟೋರಿಯಲ್ಲಿ ಹಾಕ್ತೀರಾ, ಸ್ಟೋರಿನ ನನ್ನನ್ನ ಟ್ಯಾಗ್ ಮಾಡಿ. ಸೊ ನಾನು ನಿಮ್ಮ ಸ್ಟೋರಿನ ರೀಶೇರ್ ಮಾಡ್ತೀನಿ. ಹಾಗೆ ಬಹಳಷ್ಟು ಪ್ರಾಜೆಕ್ಟ್ಸ್ ನಾವು ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೀವಿ. ನಿಮ್ ಸಪೋರ್ಟ್ ಸಹಕಾರ ಯಾವಾಗ್ಲೂ ಹೀಗೆ ಇರ್ಲಿ. ಐ ಲವ್ ಯು ಆಲ್. ಬಾಯ್, ಸಿ ಯು. ಮತ್ತೆ ನಿಮ್ಮೆಲ್ಲರನ್ನು ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಮಚ್ ಲವ್ ಟು ಯು. Beat Plus Karnataka.